ನಮಸ್ಕಾರ, ನಾನು ನಿಮ್ಮ ಶ್ರೀ ಸಹ್ಯಾದ್ರಿ. ಇದು ನನ್ನ ಭಾರತ್ ಯಾತ್ರದ ದಿನ 35. ನಾನೀಗ ಇದ್ದೆ ಲೇಹ್ ಲಡಾಖ್ನ ಧಮ್ಮಾ ಲದ್ದಾಖ್ ವಿಪಶ್ಯನಾ ಸೆಂಟರ್. ನಾನು ಕರ್ನಾಟಕದಿಂದ ಡೈರೆಕ್ಟ್ ಲಡಾಖಿಗೆ ಬಂದಿದ್ದು ಇದೇ ಉದ್ದೇಶಕ್ಕಾಗಿ. ನನ್ನ ವಿಪಶ್ಯನಾ ಕೋರ್ಸ್ ಇದ್ದಿತ್ತು ಮಾರ್ಚ್ 1ರಿಂದ ಮಾರ್ಚ್ 12 ತನಕ. ಅದರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಈ ವಿಡಿಯೋ ಮಾಡ್ತಾಯಿದ್ದೆ. ಮೊದಲಿಂದ ಈ ವಿಪಶ್ಯನಾ ಅಂದರೆ ಇದೊಂದು 10 ದಿನದ ಮೆಡಿಟೇಷನ್ ಕೋರ್ಸು. ಇದು ಬುದ್ಧ ಕಲಿಸಿಕೊಟ್ಟ ವಿದ್ಯೆ, ಒಂದು ಕೈಂಡ್ ಆಫ್ ಮೆಡಿಟೇಷನ್ನು. ಇದರಲ್ಲಿ ವಿಶೇಷತೆ ಎಂತಪ್ಪ ಅಂದರೆ, ನೀವು ಮೆಡಿಟೇಷನ್ 10 ದಿನ ಇರುತ್ತೋ. ಈ 10 ದಿನದ ಮೆಡಿಟೇಷನಲ್ಲೂ ನೀವು ಯಾರ ಜೊತೆನೂ ಮಾತಾಡೋಕ್ಕಿಲ್ಲ, ಫುಲ್ ಸೈಲೆನ್ಸ್ ಮೇಂಟೈನ್ ಮಾಡ್ಕೋ, ಮತ್ತು ಯಾವುದೇ ಮೊಬೈಲ್ ಫೋನ್ ಯೂಸ್ ಇದ್ದಿಲ್ಲ. ಹಂಗಾಗಿ ನಾನು 10 ದಿನ ಆನ್ಲೈನ್ ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ, ನಿಮಗೆ ಗೊತ್ತಿತ್ತು. ಅದಕ್ಕೂ ರೀಸನ್ ಇದೇ ಇದ್ದಿತ್ತು. ಈ ಕೋರ್ಸು ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 9:15 ತನಕ ಇರುತ್ತೆ. ಅಷ್ಟೊತ್ತು ತನಕ ಈ ಟೈಮಲ್ಲೂ ನಿಮಗೆ ಒಂದು 4 ಅವರ್ ಬ್ರೇಕ್ ಅವರ್ ಅಂತ ಸಿಗುತ್ತೆ. 1 ಅವರ್ 2 ಅವರ್ದು ಲಂಚ್ ಬ್ರೇಕ್, ಬ್ರೇಕ್ಫಾಸ್ಟ್ ಬ್ರೇಕ್ ಅಂತ ಸಿಗುತ್ತೆ. ಮತ್ತು ಒಂದೂವರೆ ಗಂಟೆ ಅವಧಿಯಲ್ಲೂ 5 ನಿಮಿಷದ ಬ್ರೇಕ್ ಕೂಡ ಸಿಗುತ್ತೆ ನಿಮಗೆ. ಮತ್ತು ಇದರಲ್ಲಿ ನಿಮಗೆ ದಿನದಲ್ಲೂ 11ರಿಂದ 12 ಗಂಟೆ ಮೆಡಿಟೇಷನ್ ಮಾಡ್ಕೊಂಡು ಕೂತ್ಕೊಂಡು ಒಂದೇ ಪ್ಲೇಸಲ್ಲಿರುತ್ತೋ. ರಾತ್ರಿ 9:30ಯಿಂದ ಬೆಳಿಗ್ಗೆ 4:15 ತನಕ ಮಲಗೋ ಟೈಮ್ ಇರುತ್ತೋ, 7:30 2 ಗಂಟೆ ಸುಮಾರು. ಮತ್ತು ನೀವು ಇಲ್ಲಿನ ವಿಪಶ್ಯನಾ ಕ್ಯಾಂಪಸ್ ಬಗ್ಗೆ ಹೇಳೋದಾದರೆ, ಇದು ಇಪ್ಪದೀಗ ಸುತ್ತಮುತ್ತ ಒಂದು ಡ್ರೈ ಡೆಸರ್ಟಲ್ಲೂ. ಈಗ ನಾನು ಸ್ವಲ್ಪ ವಿಪಶ್ಯನಾ ಸೆಂಟ್ರಿಂದ ದೂರ ಇದ್ದೆ, ಬಟ್ ಆ ವಿಪಶ್ಯನಾ ಸೆಂಟ್ರಲ್ಲಿ ಜಾಗದಲ್ಲೂ ನೀರಿನ ಅಭಾವ ತುಂಬ ಇರುತ್ತೆ. ಅದೊಂದು ಡ್ರೈ ಡೆಸರ್ಟ್, ತುಂಬ ಕೋಲ್ಡ್ ಕೂಡ ಇರುತ್ತೆ. ನಮ್ಮ ಸೌತರಿಗೆ ಬಂದರೆ ಗೊತ್ತಾಗ್ತದೆ, ಫೀಲ್ ಆಗ್ತದೆ. ಇಲ್ಲಿವರೆಗೆ ಅಷ್ಟೊಂದು ಫೀಲ್ ಆಗ್ತಿಲ್ಲ. ಸೊ ಇಲ್ಲಿನ ಕ್ಯಾಂಪಸ್ ಹೆಂಗಿತ್ತು ಅಂತ ನೀವೇ ಕಣ್ಕೊಬನ್ನಿ ಒಂದು. ನಮ್ಮ ಡೇ ಸ್ಟಾರ್ಟ್ ಆಗೋದು ಇಲ್ಲಿಂದ. ಬೆಳಿಗ್ಗೆ 5 ಗಂಟೆ ಅಲ್ರಾಮ್ ಅಂತ ಬೆಲ್ ಅಷ್ಟೊತ್ತಿಗೆ ಇಲ್ಲಿಂದ ನಮ್ಮ ಡೇ ಸ್ಟಾರ್ಟ್ ಆಗುತ್ತೆ. ಇದು ವಿಂಡೋ ಅಂದರೆ ಮಿನಿ ಬಾಗಿಲು ಥರ ಇತ್ತು. ಫುಲ್ ಒಂದೊಂದ್ಸತಿ ಇದರಲ್ಲೇ ಹೊರಗೆ ಒಳಗೆ ಬರ್ತಿದ್ದೆ, ಬಟ್ಟೆ ಒಣಸಕ್ಕಿಲ್ಲ. ಇಲ್ಲಿನ ಲೇಯರ್ಸ್ ಕಂಡ್ರೆ 1 2 1 2 3 ಇದು ಬರೀ ಹೊತ್ಕೊಂಬಿಕೆ. ಕೆಳಗೆ ಇನ್ನೊಂದು 3 ಲೇಯರ್ ಇತ್ತು. ಇದು ನಾವು ಮೆಡಿಟೇಷನ್ ಮಾಡ್ತಿದ್ದೆ ಜಾಗ. ಈ ಸೈಡ್ ಹೆಣ್ಮಕ್ಳಿಗಿರುತ್ತೆ, ಈ ಸೈಡ್ ಹುಡುಕಿದ್ದು ಅದು ಸಪ್ರೇಟ್ ಇರುತ್ತೆ. ಒಟ್ಟಿಗೆ ಕೂತ್ಕೊಂಬಂಗಿಲ್ಲ. ನನ್ನ ಪ್ಲೇಸ್ ಇದು B5. ಇಲ್ಲೇ ನಾವು ಡೈಲಿ 11:30 ಗಂಟೆ 11ರಿಂದ 12 ಗಂಟೆ ಇಲ್ಲೇ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಕೊ. ಮೇಯ್ನ್ ಪಾರ್ಟ್ ಆಫ್ ಡೇ ಇಲ್ಲೇ ಕಳಿಬೇಕು. ನಮ್ಮ ಗುರುಗಳು ಕೂತ್ಕೊಂಡ್ರು. ಮೆಡಿಟೇಷನ್ ಸೆಂಟ್ರಿಂದ ಹಿಂಗೆ ಹೊರಗಡೆ ಬಂದರೆ ಇದು ನಮ್ಮ ರೆಸಿಡೆನ್ಸ್ ಇರುತ್ತೆ. MA, ಅದು MB. ಇದು ಮಿನಿ ಧಮ್ಮಾ ಹಾಲ್. ಆ ಕಡೆ FA ಅಂತ ಕಾಣ್ತಿತ್ತಲ್ಲ, ಅದು ಹೆಣ್ಮಕ್ಳು, ಅಂದರೆ ಫೀಮೇಲ್ ಸೆಕ್ಷನಲ್ಲಿ A ಸೆಕ್ಷನ್. ಅದು ಇಲ್ಲಿ ಇಪ್ಪು ಮತ್ತು ನೀರಿನ ಸೋರ್ಸ್ನೂ ಕಾಮ್ದಾರೆ. ಇಲ್ಲಿ ಯಾವುದೇ ಕೆರೆ, ಬಾವಿ, ಹೊಳೆ ಹತ್ತಿರದಲ್ಲಿ ಯಾವುದೂ ಇಲ್ಲ. ಇಲ್ಲಿ ಮೇಯ್ನ್ ನೀರಿನ ಸೋರ್ಸ್ ಇದೆ. ಸೋರ್ಸ್ನಲ್ಲಿ ಆ ವಾಟರ್ ಸೋರ್ಸ್ನ ಹಿಂಗೆ ಕವರ್ ಮಾಡಿರ್ತೀವಿ. ಅಂತಕಂದರೆ ಅಲ್ಲಿ ನೀರು ಫಿಲ್ ಮಾಡಿದ್ಮೇಲೆ ಇಲ್ಲಿನ ಟೆಂಪ್ರೇಚರ್ಗೆ ಅದು ಐಸಾಗಿ ಹೊತ್ತು ಓಪನ್ ಆಯಿದ್ರೆ, ಅದಕ್ಕೆ ಈ ಥರ ಮಣ್ಣಿನ ಗೋಡೆ ಮಾಡಿ ಅದರೊಳಗೆ ಟ್ಯಾಂಕಿ ಇಟ್ಟು ಒಂದು ಸೈಡಿಂದ ಪ್ಲಾಸ್ಟಿಕ್ಕಿಂದ ಕವರ್ ಮಾಡಿರ್ತೀವಿ. ಇಲ್ಲಿನ ಮೇಯ್ನ್ ವಾಟರ್ ಸೋರ್ಸ್ ಅಂದರೆ ಇಲ್ಲಿ ಕೋಲ್ಡ್ ನೀರು ಯೂಸ್ ಮಾಡೋಕ್ಕಾಗ್ತಿಲ್ಲ, ನಾರ್ಮಲ್ ಹೊರಗಿದ್ದು. ಅದಕ್ಕೆ ನಾವು ಇದರಲ್ಲಿ ನೀರು ಹಾಕಿ ಆ ಕಡೆಯಿಂದ ನೀರು ಬತ್ತು ಅಲ್ಲಿ ನೀರು ತಗೊಂಡು ಬಕೆಟಲ್ಲಿ ತಗೊಂಡು ಮಾಡ್ಕೊ. ಟ್ಯಾಪಲ್ಲಿ ನೀರೆಲ್ಲ ಆಲ್ಮೋಸ್ಟ್ ಗಟ್ಟಿಯಾಗಿರುತ್ತೆ, ಮಂಜ ಇರುತ್ತೆ. ಇದು ಇಲ್ಲಿನ ಪಗೋಡ, ಅಂದರೆ ಬುದ್ಧಿಸ್ಟ್ ಸೇಕ್ರೆಡ್ ಪ್ಲೇಸು. ಇಲ್ಲಿ ನೀವು ಇಲ್ಲಿ ಕಾಣ್ಲಕ್ಕ ಈ ಸಣ್ಣ ಕೋಣೆ ಥರ, ಅದು ಎಂತ ಅಂತ ನಿಮ್ಗೆ ಒಳಗಿನ ತೋರಿಸ್ತಿದೆ. ಇದೆಲ್ಲ ಮೆಡಿಟೇಷನ್ ಸೆಲ್ಗಳು. ಒಳಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಒಂದು ನಿಮಿಷ. ಇಲ್ಲೆಲ್ಲ ಡೋರ್ ಈ ಥರ ಇರುತ್ತೆ, 2-3 ಲೇಯರ್ ಕಂಬಳಿ. ಪಗೋಡದ ಒಳಗಿತ್ತು ಮೆಡಿಟೇಷನ್. ಇಲ್ಲೊಂದು ಸಣ್ಣ ಕಿಟಕಿ ಇರುತ್ತೆ, ಸಣ್ಣ ರೂಮ್. ಇಲ್ಲಿ ನೀವು ಕೂತ್ಕೊಂಡು ಮೆಡಿಟೇಷನ್ ಮಾಡಬೇಕು ಫುಲ್ ಡೇ. ಅರೌಂಡ್ 11-12 ಗಂಟೆ ಇಲ್ಲೇ ಕೂತ್ಕೊಂಡು ಮೆಡಿಟೇಷನ್ ಮಾಡಬೇಕು. ಊಟಕ್ಕೆಲ್ಲ ಬೇರೆ ಕಡೆ ಬಂದಾಗ
ನಿಮ್ಗೆ ಇಲ್ಲೊಂದು ಮತ್ತೊಂದು ವಿಶೇಷವಾದ ಜಾಗ ಕೂಡ ಇದು ಬರೀ ಲಡಾಖಲ್ಲಿ ಮಾತ್ರ ಸಾಧ್ಯ ಎಂತಂದು ತೋರಿಸ್ತೀವಿ ಬನ್ನಿ. ಇದಕ್ಕೆ ಲಡಾಖಿ ಟಾಯ್ಲೆಟ್ ಅಂತೂ ಈ ಬಿಲ್ಡಿಂಗ್ ಇಪ್ಪದೇ 2 ಫ್ಲೋರ್. ಇದು ಎಂತಕ್ಕೆ ಸ್ಪೆಷಲಪ್ಪ ಅಂದರೆ ಇದು ಲಡಾಖಿ ಟಾಯ್ಲೆಟ್ ಅಂತೂ ಇಲ್ಲೂ 1 2 ಎಲ್ಲ ಮಾಡ್ಕೊಂಡು ಇದರಿಂದ ಹೊಂಗಿ ತೆಗೆದ್ರೆ ಮೇಲೆ ಹಾಕಿ ಸೀರೆ ಒರೆಸ್ಕೊಂಡು ಬರ್ತಾರೆ. ಇಲ್ಲೂ ನೀರಿನ ಕೊರತೆ ತುಂಬ ಇಪ್ಪುದ್ರಿಂದ ಈ ಥರ ಟಾಯ್ಲೆಟ್ನ ಇನ್ವೆಂಟ್ ಮಾಡಿದ್ದು. I forgot your name. Sanjeevin, that's very Indian name. She is from Canada. She is doing Vipassana here and she is also traveling all India. 2 of them are from locals and they are also doing Vipassana here. Hi, your name? Dolma. Sheru. That's also a Ladakhi name, I think. Both are nice. ಇನ್ನು ನನ್ನ ಕೋರ್ಸ್ ವಿಚಾರದ ಬಗ್ಗೆ ಬರ್ತಾರೆ. ನನ್ನ ಕೋರ್ಸ್ ಸ್ಟಾರ್ಟ್ ಆದ್ದು ಮಾರ್ಚ್ 1ಕ್ಕೆ. ಮಾರ್ಚ್ 1ರಿಂದ ಮಾರ್ಚ್ 12 ತನಕ ಇರುತ್ತೆ. ಅಂದರೆ 10 ದಿನದ ಕೋರ್ಸ್ ಮಿಡ್ಲಲ್ಲು. ಒಂದಿನ ಲಾಗಿನ್ ಆಪ್ಗೆ, ಒಂದಿನ ಲಾಗೌಟ್ ಡೇಟು. ಆ 10 ದಿನದಲ್ಲೂ ನಮಗೆ ನೋಬಲ್ ಸೈಲೆನ್ಸ್ ಮೇಂಟೈನ್ ಮಾಡಿ ಇಲ್ಲಿನ ಎಲ್ಲ ರೀತಿ ರಿವಾಜುಗಳನ್ನು ಮೇಂಟೈನ್ ಮಾಡ್ಕೊಂಡಿರ್ಕದ್ದು. ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ, ನನ್ನ ಈ 10 ದಿನದಲ್ಲೂ ನಾನು ಇದನ್ನ ಆಲ್ಮೋಸ್ಟ್ ಎಲ್ಲರಿಗೂ ಸಜೆಸ್ಟ್ ಮಾಡ್ತೆ. ಎಲ್ಲರಿಗೂ ಅಂದರೆ ಯಾವುದೇ ಜಾತಿ ಧರ್ಮ ಯಾವುದೇ ಇದ್ರೂ ನೀವು ಬಂದು ಟ್ರೈ ಮಾಡ್ಲಿಕ್ಕೆ. ಇಲ್ಲಿ ಯಾವುದೇ ಥರದ ರಿಸ್ಟ್ರಿಕ್ಷನ್ ಇಲ್ಲ. ಇಲ್ಲಿ ಜೈನ, ಹಿಂದೂ, ಮುಸ್ಲಿಂ, ಬೌದ್ಧ, ಕ್ರೈಸ್ತ್ ಎಲ್ಲರೂ ನಮ್ಮ ಜೊತೆಗೂ ಅಂತ ಎಲ್ಲ ಕಮ್ಯುನಿಟಿಯಿಂದನೂ ಜನ ಇದ್ದಿರು. ಇದೊಂದು ಪ್ಯೂರ್ ಲಾಜಿಕಲ್, ಸೈಂಟಿಫಿಕ್, ಸ್ಪಿರಿಚುವಲ್ ಪ್ರಾಕ್ಟೀಸು. ನೀವು ಇಷ್ಟೊತ್ತರಿಗೆ ಏನು ಕಂಡಿರ್ತೀರಿ ಮೆಡಿಟೇಷನ್ ಕೋರ್ಸ್ ಅಂದರೆ ಅದೆಲ್ಲದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೀವಿಲ್ಲಿ ಯಾರೋ ಹೇಳೋದನ್ನು ಸತ್ಯ ಅಂತ ನಂಬ್ಕೊಂಡು ಅದ್ರ ಮೇಲೆ ಮೆಡಿಟೇಷನ್ ಮಾಡೋಕ್ಕಾದ ಅಗತ್ಯ ಇಲ್ಲ. ಮತ್ತೊಂದೆಂತ ಅಂದರೆ ನಿಮ್ಗೆ ಯಾವುದೇ ದೇವ್ರ ಮೇಲೋ ಯಾವುದೋ ಗುರುಗಳ ಮೇಲೋ ಮೆಡಿಟೇಷನ್ ಮಾಡಿಸೋದಿಲ್ಲ. ಒಂದು ವಿಶೇಷ ಎಂತ ಅಂದರೆ ನಿಮ್ಮ ಬಾಡಿಲಿ ನಿಮ್ಗೇನು ಸತ್ಯ ಅಂತ ಗೊತ್ತಾಗ್ತೋ ಆ ಸತ್ಯದ ಮೇಲೆ ನೀವು ಮೆಡಿಟೇಷನ್ ಮಾಡೋದು. ನಂಗೆ ಗೊತ್ತಿಪ್ಪಂಗೆ ನೀವು ಇದ್ರ ಬಗ್ಗೆ ಕೇಳಿಪ್ಪಕ್ಕೂ ಚಾನ್ಸ್ ಇಲ್ಲ. ನಿಮಗೆ ಸದ್ಯಕ್ಕೆ ಅರ್ಥನೂ ಆತಿಲ್ಲ ಹಿಂಗೆ ಕೇಂಡ್ರೆ. ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೇವೆ, ಒಂದು ಸತಿ ಆದರೂ ಒಂದು 10 ದಿನ ಬ್ರೇಕ್ ತಗೊಂಡು ನೀವು ಇದನ್ನು ಟ್ರೈ ಮಾಡಲೇಬೇಕು. ಇದಾದಮೇಲೆ ನಿಮಗೊಂದು ಸ್ಪಿರಿಚುವಾಲಿಟಿ ಮೇಲೆ ಇಪ್ಪುದು, ಲೈಫ್ ಮೇಲೆ ಪರ್ಸ್ಪೆಕ್ಟಿವ್ ಸ್ವಲ್ಪ ಆದರೂ ಚೇಂಜ್ ಆಯ್ತು. ಮತ್ತು ಈ 10 ದಿನದಲ್ಲೂ ನಾನೆಂತೋ ಮ್ಯಾಜಿಕ್ ಅಂತ ಹೇಳ್ತಾ ಇಲ್ಲ. ಬಟ್ 10 ದಿನದಲ್ಲಿ ನಿಮಗೆ ಯಾವ ಥರ ವರ್ಕ್ ಮಾಡ್ಕೋ ಅಂಬುದು ಒಂದು ಐಡಿಯಾ ಸಿಕ್ಕತ್ತು. ಆ ಐಡಿಯಾದ ಮೇಲೆ ವರ್ಕ್ ಮಾಡ್ತಾ ಹೋದರೆ ನೀವು ಯಾರೇ ಆಗಿರಿ, ಅಂದರೆ ನೀವು ಆಸ್ತಿಕ, ನಾಸ್ತಿಕ, ದೇವ್ರನ್ನ ನಂಬಿ ಬಿಡಿ, ಏನೇ ಆಯಿದ್ರು ನಿಮ್ಗೆ ಇದರಲ್ಲಿ ಏನೂ ಲಾಸ್ ಇಲ್ಲ. ನೀವು ಇದನ್ನು ಬರೀ ಲಾಭವೇ. ಯಾಕಂದರೆ ನಿಮಗೆ ಇದನ್ನು ಮಾಡೋದ್ರಿಂದ ಸ್ಪಿರಿಚುವಲಲ್ಲೂ ಗ್ರೋತ್ ಸಿಕ್ಕುತ್ತೆ. ಆಯ್ತು ಬಿಡಿ, ನೀವು ಸ್ಪಿರಿಚುವಲ್ ಪರ್ಸನ್ ಅಲ್ಲ, ನಿಮ್ಗೆ ಆ ಗ್ರೋತ್ ಬೇಡ ಅಂತ ಇದ್ದರೆ ನಿಮ್ಗೆ ದಿನನಿತ್ಯದ ಲೈಫಲ್ಲೂ ಹೆಲ್ಪ್ ಆಗುವಂಥ ಸ್ಪಿರಿಚುವಲ್ ಪ್ರಾಕ್ಟೀಸ್ ಇದು, ಅಂದರೆ ಮೆಡಿಟೇಷನ್ ಪ್ರಾಕ್ಟೀಸು. ಹಾಗಾಗಿ ನೀವು ಯಾರೇ ಆಯಿದ್ರು ಒಂದು 10 ದಿನ ಬ್ರೇಕ್ ಮಾಡ್ಕೊಂಡು ನೀವು ಇದನ್ನು ಟ್ರೈ ಮಾಡ್ಲಕ್ಕೆ. ಮತ್ತು ನೀವು ಎಲ್ಲಿಂದ ಮಾಡ್ಲಕ್ಕಂತ ಕೇಳಿದ್ರೆ ನೀವು ಇಲ್ಲಿ ಲಡಾಖಿಗೆ ಬರ್ಕಂತ ಏನಿಲ್ಲ. ಈ ಭಾರತದಾದ್ಯಂತ ಇದರದ ವಿಪಶ್ಯನಾ ಸೆಂಟರ್ಗಳು ತುಂಬ ಇದ್ದು. ಅದೇ ಥರ ನಾನು ಕಂಡ ಪ್ರಕಾರ ಉಡುಪಿ ಮತ್ತು ಹೆಬ್ರಿಯಲ್ಲಿ ಕೂಡ ಇದರದ್ದು ಸೆಂಟರ್ ಇತ್ತು. ಮೋರ್ ಡೀಟೇಲ್ಸ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನೀವು ಅದನ್ನು ಟ್ರೈ ಮಾಡ್ಲಕ್ಕು. ನಿಮ್ಮ ಮತ್ತೇನಾದ್ರು ಡೌಟ್ಸ್ ಇದ್ದರೂ ನೀವು ನನ್ನ ಕೇಳಕ್ಕೆ ಡೈರೆಕ್ಟ್ ಕಾಲ್ ಯಾ ಮೆಸೇಜ್ ಮಾಡಿ ಕೇಳಿ. ನಿಮ್ಗೆ ಅಂತಾರೆ ಡೌಟ್ಸ್ ಇದ್ದರೆ, ನಿಮ್ಗೇನಾದ್ರು ಹೆಲ್ಪ್ ಬೇಕಿದ್ರೆ ನನ್ನ ಕೈಲಿ ಅದನ್ನು ನಾನು ಮಾಡ್ತೆ. ಮತ್ತು ಬೆಂಗಳೂರು ಸುತ್ತಮುತ್ತ ಕರ್ನಾಟಕದಲ್ಲೂ ತುಂಬ ವಿಪಶ್ಯನಾ ಸೆಂಟರ್ಗಳಿತ್ತು. ನೀವು ಜಸ್ಟ್ ಮಾಡ್ಕೋದಂತ ಅಂದರೆ 10ರಿಂದ 12 ದಿನದ ಟೈಮನ್ನ ನೀವು ತೆಗೆದಿಡ್ಕತ್ತಿದ್ದಕ್ಕೆ. ಎಲ್ಲದರಿಂದ ದೂರ, ಅಂದರೆ ಮೊಬೈಲ್ ಅದೆಲ್ಲ ದೂರ ಇಟ್ಟು ಒಂದು 12 ದಿನ ಟೈಮ್ ಇದಕ್ಕೆ ಕೊಟ್ಟರೆ ನೀವು ಲೈಫಲ್ಲಿ ಖಂಡಿತ ಇದು 10 ದಿನ ನೀವು ಖಂಡಿತ ಮರೆಯೋದಿಲ್ಲ ಅಂತ ಅನ್ಸುತ್ತೆ ನನಗೆ. ನನಗಂತೂ ಅನಿಸುತ್ತೆ ಒಂದ್ಸತಿ ಲೈಫಲ್ಲಿ ಮುಂದೆ ಹೋಗಿ ಹಿಂತಿರುಗಿ ಕಂಡ್ರೆ ಈ 10 ದಿನ ಅಂತೂ ಖಂಡಿತ ನೆನಪಾಯೇ ಆಯ್ತು. ಒಂದು ಗುಡ್ ಡೇಸ್ ಅಂತ ಒಂದು ಸಪ್ರೇಟ್ ಜಗತ್ತು ಥರ ಇರುತ್ತೆ. ಐ ವಿಲ್ ಸಜೆಸ್ಟ್ ಯು ಆಲ್ ಟು ಟ್ರೈ.
ನನ್ನ ಈ ಜರ್ನಿ ಬಗ್ಗೆ ಹೇಳೋದಾದರೆ ನಾನೊಂದು 16-17 ದಿನದಿಂದ ಇಲ್ಲೇ ಇದ್ದೆ ಲೇ ಲಡಾಖಲ್ಲಿ ನನ್ನ ಕೋರ್ಸು ಮತ್ತು ಇಲ್ಲಿನ ಹತ್ತಿರ ಇಪ್ಪು ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡ್ಕೊಂಡು ಇದ್ದೆ. ನೆಕ್ಸ್ಟ್ ನನ್ನ ಡೆಸ್ಟಿನೇಷನ್ ಅಲ್ಲಿ ಪ್ಯಾಂಗಾಂಗ್ ಲೇಕ್ ಕಡೆ ಇರುತ್ತೆ. ಅದೊಂದು ಫೇಮಸ್ ಐಸೋಲೇಟೆಡ್ ಜಾಗ, ಫ್ರೋಝನ್ ಲೇಕ್. ಅಲ್ಲಿ ಹೋಗ್ಬೇಕಂತ ಭಾರಿ ಆಸೆ ಇತ್ತು, ಬಟ್ ಈಗ ಸದ್ಯಕ್ಕೆ ಅಲ್ಲಿ ಯಾವುದೇ ಗಾಡಿಗಳು ಹೋಗ್ತಾ ಇಲ್ಲ. ಆದರೂ ನೆಕ್ಸ್ಟ್ ಹೈಕ್ ಅಂತ ಇದ್ದೆ, ಹೋದೆ ಕೂಡ. ಇನ್ಮೇಲೆ ನನ್ನ ಕಂಟೆಂಟ್ಗಳು ಯೂಟ್ಯೂಬಲ್ಲಾಗಲಿ ರೀಲ್ಸಲ್ಲಾಗಲಿ ಕನ್ಸಿಸ್ಟೆಂಟಾಗಿ ಬರ್ತಾ ಹೊತ್ತು ಫಾಲೋ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.